ಜಾನಿ ವಾಕರ್ ರೆಡ್ ಲೇಬಲ್ ಅಂತ, ಅದು ನಮ್ಮ ಜಯರಾಜ್ಗೆ ಫೇವರೇಟ್. ಆ ಅನಿಲ್ ಕುಮಾರ ಈಸ್ ಝೀರೋ. ಕ್ರೂಡ್ ಆಯಿಲ್ 1 ಲೀಟ್ರ್ ಸಿಗ್ತಾ ಇದ್ದರೆ 20 ರೂಪಾಯಿ ಆ ಕ್ರೂಡ್ ಆಯಿಲ್ನೇ ಮಿಕ್ಸ್ ಮಾಡಿಬಿಟ್ರೆ ಪೆಟ್ರೋಲ್ ಆಗುತ್ತೆ. 1 ಬ್ಯಾರಲ್ ಕ್ರೂಡ್ ಆಯಿಲ್ ತಂದುಬಿಟ್ರೆ 100 ಬ್ಯಾರಲ್ ಪೆಟ್ರೋಲ್ ಮಾಡ್ಬೋದು. ಪುಷ್ಪ ಮತ್ತು ಅಜಯ್ ಇಬ್ಬರೇ ಆ ಗ್ರೂಪಲ್ಲಿ ಉಳ್ಕೊಳ್ಳೋದು, ಯಾರೂ ಇಲ್ಲ. ದಕ್ಷಿಣ ಕನ್ನಡ ರಾಜೇಂದ್ರ ಹೋದ, ಕನಿಷ್ಕ ಹೋಟ್ಲು ಕಾರಿಡಾರಲ್ಲೇ ಹೋದ ಅವನು. ಶ್ರೀರಾಮ್ಪುರ ಕಿಟ್ಟಿ, ಬಾಪೂಜಿ ನಗರ ಒಂದು ಬ್ರಾನ್ಸಲ್ನಲ್ಲಿ ಹೋದ ಅವನು. ಇವರಿಬ್ಬರು ಕುಡಿದು ಸತ್ತರು. ಕಳಸಪಳ್ಳೆ ನಾಗರಾಜ, ಕಳಸಪಳ್ಳೆ ನಾರಾಯಣ. ಕೋಳಿ ಫಯಾಜು ಓಪನ್ ಸ್ಟ್ರೀಟಲ್ಲೇ ಮರ್ಡರದ. ಆ ಕಾಲದ ಜಮಾನದಲ್ಲಿ ರೌಡಿ ಅಲ್ಲದೆ ಇದ್ದರೂ ಜೈಲಿಗೆ ಹೋಗದೆ ಇರೋನು ನಾನು. ರೌಡಿಗಳ ಜೊತೆ ಇದ್ದರೂ ಕೂಡ ಪೊಲೀಸ್ ಕೇಸ್ ಆಗದೆ ಇರೋನು ನಾನು. ಇನ್ನೂ ಬರವಣಿಗೆ ಇಟ್ಕೊಂಡಿರೋನು ನಾನು. ಬ್ರಿಲಿಯಂಟ್. DCPಗಳ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ದ ಕೂತ್ಕೊಂಡು. ಆತನ ಆ ಪರ್ಸ್ನಾಲಿಟಿಗೆ ಆಗ ಇದ್ದ ಒಳ್ಳೆ ಕಾರಾದರೆ ಅಂಬಾಸಿಡರ್. ಅದಕ್ಕೆ ಮುಂಚೆ ಚಪ್ಪಲಿ ಹೊಲಿತಾ ಇದ್ದವರು. ಹಾಗಾಗಿ ಬೂಟೋಸ್ ಕುಮಾರ ಆದ. ಆಯಿಲ್ ಬಿಸ್ನೆಸ್ ಮೇಲೆ ಆಯಿಲ್ ಕುಮಾರ ಆದ. ಬೈಕ್ ಓಡಿಸ್ತಾ ಇದ್ದವನು ಕೊಟ್ಟವಲ್ಲ. ಅವನ ಕಾರ್ ಹತ್ತಿದ್ದು ನೋಡಲೇ ಇಲ್ಲ ನಾನು. ಹತ್ತಿದ್ದ ಕಾರ್ ಡ್ರೈವ್ ಮಾಡಿ ನಾನು ನೋಡೇ ಇಲ್ಲ ನಾನು. ಹೇಳಿದೆ ರವಿ ಬೆಳಗೆರೆ ಹೆಂಗೆ ಸತ್ತ, ಬಾಲಕೃಷ್ಣ ಕಾಕತ್ಕರ್ ಹೆಂಗೆ ಸತ್ತ, P. ಲಂಕೇಶ್ ಹೆಂಗೆ ಸತ್ತ. ಈಗ ಯಾವುದಾದ್ರೂ ಒಂದಕ್ಕೆ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು. ನಾನು ಅತ್ಯಂತ ಸಾಫ್ಟು ಅಂದರೆ ಸಾಫ್ಟಾಗೇ ಇರಬೇಕು, ಹಾರ್ಡು ಅಂದರೆ ಹಾರ್ಡಾಗಿರಬೇಕು. ಇನ್ನು ನಮ್ಮ ಕಥೆ ಎಲ್ಲ ಹಿಂಗೆ ಆಗಿರೋದು. ಈ ಕಡೆ ಒಂದು ಆ್ಯಂಟಿ ಸೋಷಲಿಸ್ಟ್ ಆ್ಯಕ್ಟಿವಿಟೀಸ್, ಅಂಡರ್ವರ್ಲ್ಡ್ ಆ್ಯಕ್ಟಿವಿಸ್ಟು, ಅದಕ್ಕೂ ಹೋಗಲಿಲ್ಲ. ಒಳ್ಳೆ ಲಿಟ್ರೇಚರ್ ಮಾಡೋಣ ಅಂದರೆ ಜರ್ನಲಿಸಮು ಕಂಪ್ಲೀಟ್ ಆಗಲಿಲ್ಲ. ಯಾವ ಫೀಲ್ಡಲ್ಲೂ ಕೂಡ ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಅಂತೀವಿ ಅದಕ್ಕೆ. ಈಗ ಸಚಿವ ಪತ್ರಿಕೆ ಏನಾಯ್ತು ಸರ್, ಇವಾಗ ಇದೆಯಾ? ಒಂದು ಸಚಿವ ಪತ್ರಿಕೆ ಅದೆಲ್ಲೋ ಒಂದೇ, ಅದೇನಾಯಿತು. ಇದು ಸಚಿವ ಟೈಟ್ಲ್ ಏನಾಯ್ತು? ಟೈಟ್ಲ್ ಯಾರ ಹತ್ರ ಇದೆ ಈಗ? ಸದ್ಯಕ್ಕೆ ಯಾರ ಹತ್ರನೂ ಇಲ್ಲ. ಅದು ಡೆಡ್ ಇಲ್ಲ. ನಂದು ಅದನ್ನ ಇದು ಮಾಡಲಿಲ್ಲ. ಯಾವುದು ನವೀಕರಣ ಅಂತೀವಲ್ಲ, ಏನದು ರಿನ್ಯೂವಲ್ ಮಾಡಲಿಲ್ಲ. ಅದು ಫಾರ್ಮಾಲಿಟೀಸ್ ಇತ್ತು. ಅಷ್ಟೊತ್ತಿಗೆ ನನಗೆ ಬೇರೆ ಕಡೆ ಡಿಮ್ಯಾಂಡ್ ಬಂತು. ನಾನು ಯಾಕೆ ನನ್ನ ಬುದ್ಧಿ ಇಟ್ಕೊಂಡು, ನನ್ನ ಬರವಣಿಗೆ ಇಟ್ಕೊಂಡು, ನನ್ನ ಪೇಪರು ಪೆನ್ನು ಇಟ್ಕೊಂಡು ಇದನ್ನೆಲ್ಲ ಬೇರೆಯವ್ರಿಗೆ ಯಾಕೆ ಡೊನೇಟ್ ಮಾಡಲಿ ಅಂತ ನಾನೇ ಮಾಡೋಣ ಅಂದರೆ ನನ್ನ ಕೈಲಿ ಶಕ್ತಿ ಇಲ್ಲ. ಬೇರೆಯವರಿಗೆ ಡೊನೇಟ್ ಮಾಡೋಕ್ಕಾಗಿಲ್ಲ. ಆದರೂ ನಾನು ಬರೆದಿರೋ ಮ್ಯಾಗ್ಝಿನ್ಸೆಲ್ಲ 90% ಆಫ್ ದ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಪೇಪರ್ಸ್ಗೆ ವರ್ಕ್ ಮಾಡಿದ್ದೀನಿ. ಲೋಕವಾಣಿಗೆ ಮಾಡಿದ್ದೀನಿ, ಜನವಾಣಿಗೆ ಮಾಡಿದ್ದೀನಿ, ಆಗಿನ ಕಾಲ್ಪಟ್ಟರು HK ಪಾಟೀಲ್ರದ್ದು ವಿಶಾಲ ಕರ್ನಾಟಕಕ್ಕೆ ಮಾಡಿದ್ದೀನಿ, ಸಂಧ್ಯಾವಾಣಿ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ, ಪ್ರಜಾಮತ ಮಾಡಿದ್ದೀನಿ. ಸರ್ ಜಯರಾಜ್ ಹತ್ರ ಎಷ್ಟು ಕಾರ್ ಇತ್ತು ಸರ್? ಯಾವಾಗಲೂ ಅಂಬಾಸಿಡರ್ ನೋಡ್ತೀವಲ್ಲ? ಇಲ್ಲ, ಆತ ಸ್ಟಾರ್ಟಿಂಗಲ್ಲೇ ಅಂಬಾಸಿಡರು. ಆತ ಲೈಫಲ್ಲಿ ಆತನ ಪರ್ಸ್ನಾಲಿಟಿಗೆ ಫಿಯೇಟ್ ಆಗಲಿಲ್ಲ. ಆಗಿನ ಕಾಲಕ್ಕೆ ಫಿಯೇಟ್ ಚೇಂಜೇ ಆಗಲಿಲ್ಲ. ಫಿಯೇಟ್ನಲ್ಲೇ ಸ್ವಲ್ಪ ಲಾಂಗ್ ಫಿಯೇಟ್ ಒಂದು ಬಂತು, ಅದಕ್ಕೇನೋ ಹೇಳ್ತೀವಿ, ಅದು ಆ ಬ್ರ್ಯಾಂಡ್ ನೇಮ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಈತ ತೊಗೊಂಡಿದ್ದೆ. ಆತನ ಆ ಪರ್ಸ್ನಾಲಿಟಿಗೆ ಆಗ ಇದ್ದ ಒಳ್ಳೆ ಕಾರಾದರೆ ಅಂಬಾಸಿಡರ್. ಸ್ವಲ್ಪ ಫ್ಯಾಟಿ ಪರ್ಸನ್ಸು ಕೂತ್ಕೊಳ್ಳೋದಕ್ಕೆ. ಇವನ್ ಪಾರ್ವತಮ್ಮ ಅಂಬಾಸಿಡರ್ ಬಂದೇ ಕೂತ್ಕೊಳ್ತಾ ಇದ್ದಿದ್ದು. ಆಮೇಲೆ ಫಿಯೇಟ್ ಕಾರ್ ಬಂದರೆ ನನ್ನ ಮುಂದೆನೇ ಹೇಳೋದು, ತೊಗೊಂಡೋಗು, ಹೋಗಿ ಅಂಬಾಸಿಡರ್ ತೊಗೊಂಡ್ಬಾ ಇನ್ನೊಂದು. ಬೇರೆ ಇರಲಿಲ್ಲ, ಆಲ್ಟರ್ನೇಟಿವ್ ಇರಲಿಲ್ಲ ಅವಾಗ. ಅಂಬಾಸಿಡರ್ ಕಂಪ್ನಿನೇ ಒಂದು ಮಾಡಿದ್ರು, ಒಂದು ಲಾಂಗ್. ಅದು ಹೆಸರು ಹತ್ತಗೊಂಡ ಜಯರಾಜ್. ಆಮೇಲೆ ಕಂಪನಿ ಅಂಬಾಸಿಡರ್ ಇದು. ಸರ್ ಬೈಕೆಲ್ಲ ಏನು ಓಡಿಸ್ತಾ ಇರಲಿಲ್ವಾ ಇವರು? ಇಲ್ಲ, ಓಡಿಸ್ತಾ ಇದ್ದ. ಆ ಬೈಕ್ ಓಡಿಸೋ ಸ್ಟೇಜ್ಗೆ ಇವನಿಗೆ ನೇಮ್ ಬಂದ್ಬಿಡ್ತು. ಬೈಕ್ ಓಡಿಸ್ತಾ ಇದ್ದವನು ಕೊಟ್ಟವಲ್ಲ. ಅವನ ಕಾರ್ ಹತ್ತಿದ್ದು ನೋಡಲೇ ಇಲ್ಲ ನಾನು. ಹತ್ತಿದ್ದ ಕಾರ್ ಡ್ರೈವ್ ಮಾಡಿ ನಾನು ನೋಡೇ ಇಲ್ಲ ನಾನು. ಅವನು ಅದರದ್ದು ಫಸ್ಟು ಜಾವಾ ಓಡಿಸ್ತಾ ಇದ್ದ, ಆಮೇಲೆ ಬುಲೆಟ್ ತೊಗೊಂಡ ಅವನು. ಕೊಟ್ಟವಲ್ಲ. ಇನ್ನು ಬಾಕಿ ಅವ್ರ ಶಿಷ್ಯರೆಲ್ಲ ಬೈಕೇನೆ. ನಾನು ತಿಳ್ಕೊಂಡೆ ಪುಷ್ಪ ಉಳ್ಕೊಂಡಿದ್ದಾನೆ ಗೊತ್ತು. ಪುಷ್ಪ ಮತ್ತು ಅಜಯ್ ಇಬ್ಬರೇ ಆ ಗ್ರೂಪಲ್ಲಿ ಉಳ್ಕೊಳ್ಳೋದು, ಯಾರೂ ಇಲ್ಲ. ದಕ್ಷಿಣ ಕನ್ನಡ ರಾಜೇಂದ್ರ ಹೋದ, ನಿಮಗೆ ಗೊತ್ತು ಎಲ್ಲೋದ ಅವನು ಅಂತ. ಕನಿಷ್ಕ ಹೋಟ್ಲು ಕಾರಿಡಾರಲ್ಲೇ ಹೋದ ಅವನು. ಶ್ರೀರಾಮ್ಪುರ ಕಿಟ್ಟಿ, ಬಾಪೂಜಿ ನಗರ ಒಂದು ಬ್ರಾನ್ಸಲ್ನಲ್ಲಿ ಹೋದ ಅವನು. ಇವರಿಬ್ಬರು ಕುಡಿದು ಸತ್ತರು. ಕಳಸಪಳ್ಳೆ ನಾಗರಾಜ, ಕಳಸಪಳ್ಳೆ ನಾರಾಯಣ. ಕೋಳಿ ಫಯಾಜು ಓಪನ್ ಸ್ಟ್ರೀಟಲ್ಲೇ ಮರ್ಡರದ. ನನ್ನ ಲೆಕ್ಕದಲ್ಲಿ ಯಾರೂ ಉಳಿದಿಲ್ಲ. ಆ ಕಾಲದ ಜಮಾನದಲ್ಲಿ ರೌಡಿ ಅಲ್ಲದೆ ಇದ್ದರೂ ಜೈಲಿಗೆ ಹೋಗದೆ ಇರೋನು ನಾನು. ರೌಡಿಗಳ ಜೊತೆ ಇದ್ದರೂ ಕೂಡ ಪೊಲೀಸ್ ಕೇಸ್ ಆಗದೆ ಇರೋನು ನಾನು. ಇನ್ನೂ ಬರವಣಿಗೆ ಇಟ್ಕೊಂಡಿರೋನು ನಾನು. ಹೇಳಿದೆ ರವಿ ಬೆಳಗೆರೆ ಹೆಂಗೆ ಸತ್ತ, ಬಾಲಕೃಷ್ಣ ಕಾಕತ್ಕರ್ ಹೆಂಗೆ ಸತ್ತ, P. ಲಂಕೇಶ್ ಹೆಂಗೆ ಸತ್ತ. ಯಾರೂ ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಸಾಯಲಿಲ್ಲ. ಬಿಕಾಸ್ ಆಫ್ ದೇರ್ ಕರಪ್ಷನ್ ಆನ್ ಸರಸ್ವತಿ. ಅರ್ಧ ಇಂಗ್ಲೀಷು ಅರ್ಧ ಕನ್ನಡ. ಸರಸ್ವತಿನ ಮಿಸ್ಯೂಸ್ ಮಾಡಿಕೊಂಡ್ರು. ನಾನು ಇನ್ನೂ ಉಳಿದಿದ್ದೇನೆ ಅಂತ ಹೇಳಿದರೆ ಜೀವಂತವಾಗಿ ಆ ಗಂಟೆಯಲ್ಲಿ ಅವತ್ತು ಸಪೋಸ್ ಟು ಗೋ ಆನ್ ದ ಸೇಮ್ ಡೇ, ಹಾಫ್ ಆನ್ ಅವರ್ 30 minutes ಡಿಫ್ರೆನ್ಸ್. ಅವನ ಲೈಫ್ ಹೋಗಿದ್ದಕ್ಕೆ ನನ್ನ ಲೈಫ್ ಉಳಿದಿದ್ದಕ್ಕೆ
30 ಮಿನಿಟ್ಸ್. ಇನ್ನೂ ಉಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಸರಸ್ವತಿನ ಈ ಪೆನ್ನನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಸರ್ ಇದು MP ಜಯರಾಜ್ನ ಆಯಿಲ್ ಕುಮಾರ 2-3 ಸಲ ಸ್ಕೆಚ್ ಹಾಕ್ಸಿದ್ದ ಹೊಡೆದಾಕೋದಿಕ್ಕೆ. ಆಯಿಲ್ ಕುಮಾರ ಈಸ್ ಝೀರೋ ಮೇಡಮ್, ಮುಂದೆ ಹೇಳಬಾರ್ದು. ಹಿ ವಾಸ್ PIMP ಅಷ್ಟೇ ಅವನು. ಯಾಕೆ ಹೇಳಿ ಪೂರ್ತಿ ಯಾಕೆ ಹೇಳ್ತೀವಿ, ಅರ್ಥ ಆಗುತ್ತೆ ಎಲ್ಲರೂ. ನಾಲ್ಕೇ ಅಕ್ಷರ ಇರೋದು ಅಷ್ಟೇ ಅವನು. ಇವನ್ ಪೊಲಿಟಿಕಲ್ಲಿ ಪಿಂಪ್ ಅವನು, ಕ್ರಿಮಿನಲ್ಲಿ ಪಿಂಪ್ ಅವನು, ಬಿಸ್ನೆಸ್ನಲ್ಲಿ ಪಿಂಪ್ ಅವನು, ಎಲ್ಲದರಲ್ಲೂ ಪಿಂಪು. ಅವನ ಫೋಟೋ ಇವತ್ತು ಪೊಲೀಸ್ ಲೆವೆಲ್ನಲ್ಲಿರೋರೇ ಯಾರೋ ಅವನ ಫೋಟೋ ನೋಡಿಲ್ಲ. ನಮ್ಮ ಅಣ್ಣನೂ ತಮ್ಮನೂ ಇದ್ದಂಗಿದ್ದ ಅವನು ಶರೀರದಲ್ಲಿ. ಬೂಟ್ ಹೌಸ್ ಅಂತ ಹೇಳಿ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡವನು. ಗೌರ್ಮೆಂಟ್ ಕ್ಯಾಸ್ಟು ಅದೇ ಇತ್ತು ಒಂದು. ಚಪ್ಪಲಿ ಹೊಲಿಯೋ ಕ್ಯಾಸ್ಟಲ್ಲೇ ಬಂದಿದ್ದವನು. ಚಪ್ಪಲಿ ಅಂಗಡಿ ಅದನ್ನ ಬೂಟ್ ಹೌಸ್ ಅಂತ ಒಂದು ಚಿಕ್ಕಪೇಟೆಯಲ್ಲಿ ಇಟ್ಕೊಂಡಿದ್ದ. ಅವನು ಫಸ್ಟ್ ಹೆಸರು ಮರ್ತ್ಬಿಡ್ತೀನಿ, ಅಂದದ ಕುಮಾರ ಅಂತ ಹೇಳ್ತೀನಿ ನಂಗೆ ನಮ್ಮ ಕೈಯಲ್ಲಿ. ಆ ಬೂಟ್ ಹೌಸಿಗೆ ಬಂದಮೇಲೆ ಅವ್ರ ಅಣ್ಣ ಅವ್ರ ಅಪ್ಪ ಎಲ್ಲ ಇದೇ ಬೂಟ್ ಹೌಸ್ ವ್ಯಾಪಾರ ಅವ್ರದ್ದು. ಸ್ವಲ್ಪ ಇಂಪ್ರೂವ್ ಆದಮೇಲೆ ಶೋರೂಮ್ಗಳನ್ನ ಇಟ್ಕೊಂಡ್ರು ಅವರು. ಅದಕ್ಕೆ ಮುಂಚೆ ಚಪ್ಪಲಿ ಹೊಲಿತಾ ಇದ್ದವರು. ಹಾಗಾಗಿ ಬೂಟ್ ಹೌಸ್ ಕುಮಾರ ಆದ. ಆಯಿಲ್ ಬಿಸ್ನೆಸ್ ಬಂದಮೇಲೆ ಆಯಿಲ್ ಕುಮಾರ ಆದ. ಇನ್ನೂ ಒಂದು ಕುಮಾರ ಒರಿಜಿನಲ್ ಹೆಸರು ಬೇರೆ ಇದೆ ಒಂದು. ಅಂದರೆ ಫಸ್ಟ್ ಕ್ಲಾಸ್ ಬ್ರಿಲಿಯಂಟ್ ಅವನು, ಬ್ರಿಲಿಯಂಟ್. DCPಗಳ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ದ ಕೂತ್ಕೊಂಡು. ಅಂದರೆ ಮಫ್ತಿಯಲ್ಲಿ ಬರೋರು, ಏನು ಮಫ್ತಿಯಲ್ಲಿ ಬರೋನು. ಆಗಿನ ಕಾಲಕ್ಕೆ ಸ್ಕಾಚು ಹೈಯೆಸ್ಟ್ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ 6,000 ರೂಪಾಯಿಗೆ ಫುಲ್ ಬಾಟ್ಲು. ಇವತ್ತು 75,000 ರುಪೀಸ್. ಅದರಲ್ಲಿ ಚೀಪೆಸ್ಟ್ ಅಂತ ಹೇಳಿದ್ರೆ ಜಾನಿ ವಾಕರ್ ರೆಡ್ ಲೇಬಲ್ ಅಂತ. ಅದು ನಮ್ಮ ಜಯರಾಜ್ಗೆ ಫೇವರೇಟು. ಜಾನಿ ವಾಕರ್ ರೆಡ್ ಲೇಬಲ್. ದೇವರಾಜರ್ಸು ತುಂಬ ಫೇವರೇಟು. ರಾಯಲ್ ಸಲ್ಯೂಟ್. ಸರ್ ಈ ಆಯಿಲ್ ಕುಮಾರಂಗೆ ಜಯರಾಜ್ ಮೇಲೆ ಕಣ್ಯಾಕ್ ಬಿತ್ತು? ಅದೇ ಆಯಿಲಿಂದಾನೆ. ಆಯಿಲ್ ಬಿಸ್ನೆಸ್, ಆಯಿಲ್ ಕುಮಾರನ ಆಯಿಲ್ ದಂಧೆ. ಆಯಿಲ್ ದಂಧೆ ಅಂದರೆ ನಾನು ಹೇಳ್ತೇನೆ. ಕ್ರೂಡ್ ಆಯಿಲ್ ಅಂತ ಕೇಳಿದ್ರಾ ಹೆಸರನ್ನ? ಕ್ರೂಡ್ ಆಯಿಲ್, ಕ್ರೂಡ್ CRUDEIL ಅಂತ. ಕ್ರೂಡ್ ಆಯಿಲ್ ಅಂತ ಹೇಳಿದ್ರೆ ಅದು ಒಂದು ಕಚ್ಚಾ ಎಣ್ಣೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎವ್ರಿಥಿಂಗ್. ಅಂದರೆ ವೇಸ್ಟ್ ಆಯಿಲ್ ಅಂತಲ್ಲ ಇದು. ಅದು ಇನ್ನೊಂದು ವರ್ಡಲ್ಲಿ ಬೇಸಿಕ್ ವಸ್ತು, ಅದು ಮೆಟೀರಿಯಲ್. ವಿ ಕ್ಯಾನ್ ಮಿಕ್ಸ್ ಇಟ್ ಫಾರ್ ಎನಿಥಿಂಗ್. ಒಂಥರ ಆಯಿಲ್ ಅಂತ ಹೇಳಿದ್ರೆ ಅದನ್ನು ಎಲ್ಲಿಗೆ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ನೀವು. ಒಂದು ಸಪೋಸ್ ಹೇಳ್ತೇನೆ, ನಾಟ್ ಎಕ್ಸಾಕ್ಟ್. 1 ರೂಪಾಯಿ ಕ್ರೂಡ್ ಆಯಿಲ್ 1 ಲೀಟ್ರ್ ಸಿಗ್ತಾ ಇದ್ದರೆ 20 ರೂಪಾಯಿ ಆ ಕ್ರೂಡ್ ಆಯಿಲ್ನೇ ಮಿಕ್ಸ್ ಮಾಡಿಬಿಟ್ರೆ ಪೆಟ್ರೋಲ್ ಆಗುತ್ತೆ. 1 ಬ್ಯಾರಲ್ ಕ್ರೂಡ್ ಆಯಿಲ್ ತಂದುಬಿಟ್ರೆ 100 ಬ್ಯಾರಲ್ ಪೆಟ್ರೋಲ್ ಮಾಡ್ಬೋದು. ಆ ಕ್ರೂಡ್ ಆಯಿಲ್ ಅಂತ ಅದು ವೇಸ್ಟ್ ಆಯಿಲ್ ಅಲ್ಲ, ಅದು ಇದೆ. ಬಟ್ 1 ರೂಪಾಯಿಗೆ ಸಿಕ್ಕೋದು. ನೀವು 1 ರೂಪಾಯಿಗೆ 1 ಲೀಟ್ರ್ ತೊಗೊಂಡ್ಬಿಟ್ರೆ ನಿಮ್ಗೆ ಸ್ವಲ್ಪ ಅದು ಮಿಕ್ಸಿಂಗ್ ಟೆಕ್ನಾಲಜಿ ಕೊಟ್ಬಿಟ್ರೆ 10 ಬ್ಯಾರಲ್ಲು ಪೆಟ್ರೋಲ್ಗೆ ಮಿಕ್ಸ್ ಮಾಡ್ಬೋದು ಅದನ್ನು. ಅದು ಮಿಕ್ಸ್ ಆಗಿಬಿಟ್ಮೇಲೆ ಕ್ರೂಡ್ ಆಯಿಲ್ ರೇಟ್ 1 ರೂಪಾಯಿ ಹೊಟ್ಟೋಗುತ್ತೆ. ಪೆಟ್ರೋಲ್ ರೇಟ್ ಬಂದುಬಿಡುತ್ತೆ ಆಗಿನ ಕಾಲಕ್ಕೆ 50 ರೂಪಾಯಿ 30 ರೂಪಾಯಿ. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಅದು ಕ್ರೂಡ್ ಆಯಿಲ್ ಬಿಸ್ನೆಸ್ ಅಂತ. ಆ ಕ್ರೂಡ್ ಆಯಿಲ್ ಏನಾಗುತ್ತೆ, ನಂಬರ್ 1 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಂಬರ್ 2 ಏನಾಗುತ್ತೆ, ಇಂದಿರಾ ಗಾಂಧಿ ಈ ನ್ಯಾಷನಲೈಸೇಷನ್ ಮಾಡಿದ್ಮೇಲೆ, ರಾಷ್ಟ್ರೀಕರಣ ಮಾಡಿದ್ಮೇಲೆ, ಬ್ಯಾಂಕ್ ರಾಷ್ಟ್ರೀಕರಣ ಇಂಥದ್ದೆಲ್ಲ ಮಾಡಿದ್ಮೇಲೆ ಪ್ರೈವೇಟು ಬರ್ಮಾ ಶೆಲ್ ಅಂತ ಬರ್ತಾ ಇತ್ತು. ಎಲ್ಲರೂ ರಾಷ್ಟ್ರ ಬೀಳ್ತಾರೆ. ಒಂದು ಅಲ್ಲಿ ಇಲ್ದೇನೆ ನೀವೇ ನೆನ್ನೆ ಬರ್ತಾ ಬೈ ಮಿಸ್ಟೇಕ್ ಹೇಳ್ಬಿಟ್ರಿ, ನಿಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿದೆ ಅಂತ. ಒಂದು ಹಲ್ಲಿಲ್ಲ ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಹೇಳಿಬಿಡಿ, ಎಕ್ಸಾಮಿನೇಷನ್ ಹೇಳಿಬಿಡಿ, ಸ್ವಿಟ್ಜರ್ಲೆಂಡ್ ಹೇಳಿಬಿಡಿ. ಕಷ್ಟ ಇದೆಮ್ಮ. ಅಲ್ಲಿದ್ದವರೇ ತಪ್ಪಾಗಿ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ಅಂತ. ಸಿದ್ದರಾಮಯ್ಯನ ಕಲೆ ಹೇಳಿಸಿ ನಾನು ಲಾಯರು ಅಂತಾನೆ, ನಾನು ಮೇಸ್ಟ್ರು ಅಂತಾನೆ, ನನಗೆ ಗೊತ್ತು. ನಾನು ಮೊನ್ನೆ ಹೇಳಿದೆ ಒಂದು ಕೋಟ್ ಹಾಕ್ಕೊಂಡು ಬರೋ. ಒಂದು ಕೋಟ್ ಹಾಕೊಳ್ಳ ಇವತ್ತು ಬೇರೆ ಸ್ಟೈಲ್ ಆಗಿರಲಿ. ಏನೀಗ ಎಲ್ಲ ಏನು ಮುದುಕ ಅಂತ ಯಾಕೆ? ಅಲ್ಲ, ನೀವೇ ಅನ್ಕೋಬಾರ್ದು ಅಂತ. ಮುಖೇಶ್ ಪತ್ರಿಕೆಗೆ ಫೌಂಡರು ನನ್ನ ತಮ್ಮ NK ಮೋಹನ್ ರಾಮ್ ಅಂತ. ದೂರದರ್ಶನದಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆದರು. NK ಮೋಹನ್ ರಾಮ್ ಅಂತೇಳಿ ಹೀ ಜಾಯಿಂಡ್ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್ ಆಫ್ ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿಗೆ. ಬ್ಯಾಂಗ್ಳೂರಿನಲ್ಲಿ ದೂರದರ್ಶನ ಸ್ಟಾರ್ಟ್ ಆದಾಗ ಅದರಿಂದ ಪ್ರಮೋಷನ್ ಕೊಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೊಟ್ಟರು. ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದಮೇಲೆ ಡೆಪ್ಟಿ ಡೈರೆಕ್ಟ್ರ್ ಆದಮೇಲೆ ಜಾಯಿಂಟ್ ಡೈರೆಕ್ಟ್ರಾಗಿ ಇನ್ನೂ ಒಂದು ಪ್ರಮೋಷನ್ ಕೊಡ್ತೀವಿ ನೀವು ಇದಕ್ಕೆ. ಹಿ ಹ್ಯಾಸ್ ಸರ್ವ್ಡ್ ಆಲ್ ಓವರ್ ಇಂಡಿಯಾ. ಅದು IAS ಕೇಳಿರೋದು. ಅದು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ, IBS ಅಂತ ನಾನು ಹೇಳ್ತಾರೆ. ಅದಕ್ಕೆ IAS IPS ಎಲ್ಲ ಹೇಳ್ತೀವಲ್ಲ, ಹಾಗೆ IAS IPS ಕೇಳಿರೋದು ಈ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ.
ಬೇಡ ನನಗೆ ಸಾಕು ಬೆಂಗಳೂರಿನಲ್ಲೇ ಇರ್ತೀನಿ ಅಂತ ಹೇಳಿ ಹಿ ರಿಟೈರ್ಡ್ ಆಸ್ ಎ ಜಾಯಿಂಟ್ ಡೈರೆಕ್ಟರ್ ಫಾರ್ ದೂರದರ್ಶನ್. ಅವರು ಲಂಕೇಶು, ನಮ್ಮ ಟಿ ಎನ್ ಸೀತಾರಾಮು, ಆಮೇಲೆ ಪ್ರಸನ್ನ ಅಂತ ಒಬ್ಬರಿದ್ದರು ರಂಗಭೂಮಿ ಇದರಲ್ಲಿ, ಅವರು ಇದೆಲ್ಲ ಆವಾಗಿನ ಸೈಡ್ನಲ್ಲಿ ಬುದ್ಧಿವಂತರೆಲ್ಲ ಕೂತ್ಕೊಂಡು ಲಂಕೇಶ್ ಹತ್ರನೂ ಬಂಡವಾಳ ಇಲ್ಲ, ಏನೂ ಮಾಡ್ತಾ ಇದ್ದ ಅವನು. ಅವನಿಗೆ ಸಿಗರೇಟ್ ಚಟ, ಅವನು ರೆಗ್ಯುಲರ್ ಸ್ಮೋಕರ್, ಅವನು ಚೈನ್ ಸ್ಮೋಕರು. ಹಾಗಾಗಿ ನಮ್ಮ ಬ್ರದರು ಹೀ ಸ್ಟೇಯಿಂಗ್ ಇನ್ ಮಲ್ಲೇಶ್ವರಂ. ಅವರಿಬ್ಬರು ಹೆಣ್ಮಕ್ಳಿದ್ದಾರೆ, ಫಾರಿನ್ನಲ್ಲಿದ್ದಾರೆ ಇಬ್ಬರು ಕೂಡ. ನನ್ನ ಯಂಗರ್ ಬ್ರದರ್ ಆತ. ಶಿವಾಜಿ ಸ್ಟಾರ್ಟಿಂಗಲ್ಲಿ ಜರ್ನಲಿಸ್ಟು ಆದಮೇಲೆ ಅವನು BSc ಬೇಸಿಕ್ ಕ್ವಾಲಿಫಿಕೇಷನು, ಆಮೇಲೆ BA ಡ್ರಾಮಾ, BA ಕನ್ನಡ, ಆಮೇಲೆ BS ಕಮ್ಯುನಿಕೇಷನ್ನು, ಆಮೇಲೆ MS ಕಮ್ಯುನಿಕೇಷನ್. ಆತ ಯಾವ ಕ್ವಾಲಿಫಿಕೇಷನ್ನು ಇದುವರೆಗೂ ಮನೆ ಮುಂದೆ ಬೋರ್ಡಲ್ಲೂ ಹಾಕ್ಕೊಂಡಿಲ್ಲ. ಬರೀ NK ಮೋಹನ್ ರಾಮ್ ರಿಟೈರ್ಡು ಅದೆಲ್ಲ ಏನೂ ಇಲ್ಲ. NK ಮೋಹನ್ ರಾಮ್ ಅಂತೇಳಿ ಇಷ್ಟೇ ಬೋರ್ಡ್ ಹಾಕ್ಕೊಂಡಿದ್ರು. ಅದು ಅಪಾರ್ಟ್ಮೆಂಟು, ಯಾರೋ ಬಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅದು ಸ್ಟಿಕ್ಕರ್ ಥರ ಬಾಗಿಲಿಗೆ ಅಂಟಿಸ್ಕೊಂಡಿರೋದು. BSc, BA, 2 BA, BS ಆ್ಯಂಡ್ MS. ಓಕೆ, ಈಗ ಮದುವೆ ಏನು ಕಮಿಂಗ್ ಟು ದ ಪಾಯಿಂಟ್ ಆಫ್ ಆಯಿಲ್. ಮಥಾಯ್ ಅಂತ ಇದ್ರ, ಮಥಾಯ್ ಕೇರಳದವನು, ನಿರ್ಗತಿಕ. ಇದು 1950s, 50ನೇ ದಶಕದ ಕಾಲ. ಅವನು ಹೊಟ್ಟೆಪಾಡಿಗೆ ಡೆಲ್ಲಿಗೆ ಹೊರಟೋಗ್ತಾನೆ. ಪಾರ್ಲಿಮೆಂಟು ಅಲ್ಲಿ ಇಲ್ಲಿ ಟೀ ಮಾರ್ಕೊಂಡು, ಮೋದಿ ಥರ ಅಲ್ಲ, ಇನ್ನೂ ವರ್ಷದಾಗಿ ಫುಟ್ಪಾತಲ್ಲಿ ಟೀ ಮಾರ್ಕೊಂಡು ಅವನು ನೆಹರು ಹತ್ರ ಹೋಗ್ತಾನೆ. ಅದೇ ಆಗಿನ ಕಾಲಕ್ಕೆ ಕೇರಳದಿಂದ ಒಂದು ಆರ್ಫನ್ ಥರ ಹೋಗ್ತಾನೆ, ಅನಾಥ. ಹೋಗ್ಬಿಟ್ಟು ಅಲ್ಲಿ ಓಡಾಡ್ಕೊಂಡಿರ್ತಾನೆ. ಈ ಮಲಯಾಳೀಸ್ ಎಷ್ಟು ಇಂಟೆಲಿಜೆಂಟು ಅಂತ ಹೇಳಿದ್ರೆ, ಅವನು ಅಲ್ಲಿ ಟೀ ಮಾರ್ಕೊಂಡು ಎಲ್ಲ ಜೀವನ ಫುಟ್ಪಾತಲ್ಲಿ ಮಾಡ್ಕೊಂಡಿರ್ತಾನೆ. ಹಾಗೇ ಮಾಡಿಬಿಟ್ಟು ಆ ನೆಹರು, ಇವತ್ತಿಗೂ ಅದಕ್ಕೇನೋ ನೆಹರು ಭವನ ಅಂತನೋ ಏನೋ ಅಂತಾರೆ, ಅದು ಮ್ಯೂಸಿಯಂ ಮಾಡ್ಕೊಂಬಿಟ್ಟಿದ್ದಾರೆ. ನೆಹರು ಫ್ಯಾಮಿಲಿದು, ಇಂದಿರಾ ಗಾಂಧಿ ಫ್ಯಾಮಿಲಿದು, ನೆಹರು ಅವರಪ್ಪ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಮಿಸಸ್ ಕಮಲಾ ನೆಹರು ಮ್ಯೂಸಿಯಂ ಮಾಡ್ಕೊಂಬಿಟ್ಟಿದ್ದಾರೆ. ಕಡೆಗೆ ಯಾವ ಮಟ್ಟಿಗೆ ಹೋಗ್ತಾನೆ ಅಂದರೆ ಡೇ ಬೈ ಡೇ ನೆಹರುಗೆ ಕ್ಲೋಸ್ ಆಗಿಬಿಡ್ತಾರೆ. ಅಲ್ಲಿ ಹೊರಗಡೆ ಬರ್ತೀನಿ ಹಿಂಗನ್ನೋದು ಹಿಂಗೆ ಮಾಡ್ಕೊಂಡು ಅಷ್ಟು ಬಂದವನು ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಗೊತ್ತಿರುತ್ತೆ ಅವನಿಗಷ್ಟೇ. ಬೇಸಿಕ್ ಇಂಗ್ಲೀಷ್, ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಲೆವೆಲ್ ಇಂಗ್ಲೀಷ್ ಗೊತ್ತಿರುತ್ತೆ. ಕಡೆಗೆ ನೆಹರು ಅವನ್ನ ಅಷ್ಟು ಹಿಂದಿ ಕಲಿಸ್ಬಿಟ್ಟಿರ್ತಾನೆ, ಮಥಾಯ್ಸ್ ಅಂತ. ಮೋಸ್ಟ್ಲಿ ಕ್ರಿಶ್ಚಿಯನ್, ಮಲೆಯಲ್ಲಿ ಕ್ರಿಶ್ಚಿಯನ್ನು. ಬೇಸಿಕ್ಕಾಗಿ ಎಂಥ ಕ್ರಿಶ್ಚಿಯನ್ ಆದರೂ ಸ್ವಲ್ಪ ಇಂಗ್ಲೀಷ್ ಗೊತ್ತಿರುತ್ತೆ ಅವ್ರಿಗೆ. ಅದೇನು ಕಲ್ತ್ಕೊಂಡ್ಬಿಡ್ತಾರೋ, ಇಲ್ಲ ನಾನು ಕ್ರಿಶ್ಚಿಯನ್ನು, ಐ ಬಾರ್ನ್ ಟು ಬ್ರಿಟಿಷ್ ಪೀಪಲ್, ನಮ್ಮ ಅಲ್ಲಿಂದ ಸಂತತಿ ಬಂದಿರೋದು, ಇಂಗ್ಲೀಷ್ ಗೊತ್ತಿರಬೇಕು ಅಂತಲೂ ಗೊತ್ತಿಲ್ಲ. ನೀವು ಫೇಸರ್ ಟೌನ್ಗೆ ಹೋಗಿಬಿಡಿ, ಇಲ್ಲ ಮರ್ಫಿ ಟೌನ್ಗೆ ಹೋಗಿ, ಆಸ್ಟಿನ್ ಟೌನ್ಗೆ ಹೋಗಿ, ಆ ಟೌನ್ಗಳೆಲ್ಲ ಇನ್ನೂ ಇದೆ ಕಂಟೋನ್ಮೆಂಟಲ್ಲಿ. ಅಲ್ಲಿ ಹೋದರೆ ಕಸ ಗುಡಿಸೋರು ಇಂಗ್ಲೀಷ್ ಮಾತಾಡ್ತಾರೆ. ಬೈ ಜನ್ರೇಷನ್ ಹತ್ರ ಬರುತ್ತೆ. ಕಡೆಗೆ ನೆಹರು ಆಗಿಬಿಡ್ತಾನೆ ಸರ್. ಅವನು ಮೊದಲು ಕ್ಲೀನ್ ಮಾಡೋದು, ಅವ್ರ ಬೂಟಿಗೆ ಗೊತ್ತಲ್ಲ, ನೆಹರು ಶೋಕಿರಲ್ಲ, ಅವರಿಗೆ ಬೂಟ್ ಪಾಲಿಷ್ ಮಾಡೋದು, ಅವ್ರಿಗೆ ಗುಲಾಬಿ ಹೋಗಿ ಹಿಂಗೆ ಇಟ್ಕೊಂಡ್ರೆ ಅದನ್ನು ಸ್ವಲ್ಪ ಸ್ಟ್ರೈಟ್ ಮಾಡಿ ಸಿಕ್ಸೋದು, ಈ ಥರ ಬಿಟ್ಟು ಮಥಾಯ್ ಅಂತೇಳಿ. ಕಡೆಗೆ ಅವನು ಹೇಳಿದ್ದೇ ವೇದವಾಕ್ಯ ಮಥಾಯ್. ಅದೇ ಥರ RK ಧವನ್ ಅಂತೇಳಿ ಇಂದಿರಾ ಗಾಂಧಿಗೆ, ಹೀಗೆ ಹನುಮಂತಯ್ಯನಿಗೆ ನಾನು ಥರ. ಹೀಗೆ ಕೆಲವರು, ನೀವು ಯಾವ ಪಾಯಿಂಟ್ ಹೇಳಿದೆ ಅಂದರೆ, ಕೆಲವರು ಬಾಯಿಂದ ಮಾತ್ರ ಜನ ನಂಬ್ತಾರೆ ಬಂದರೆ ಮಾತ್ರ, ಎಲ್ಲರೂ ಹೇಳಿದ್ರೆ ನಂಬಲ್ಲ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಎಲ್ಲ ಹೇಳಿದೆ. ಕಡೆಗೆ ಮಥಾಯ್ನ ಬ್ಲಿಡ್ಸ್ ಎಡಿಟರು ಕರಂಜಿ ಅಲ್ಲ, ಕರಂಜಿ ಅಂತ, ಆಗ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಟ್ಯಾಬ್ಲೆಟ್ ಆಲ್ ಓವರ್ ಇಂಡಿಯಾ ಹ್ಯಾವಿಂಗ್ ಸರ್ಕ್ಯುಲೇಷನ್, ಕರಂಜಿ ಅಂತ ಆಗಿನ ಕಾಲಕ್ಕೆ. ಅವನು ಬರೆದಿದ್ದೇ ವೇದವಾಕ್ಯ. ಅದಾದಮೇಲೆ ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಬಂತು. ಅದಾದಮೇಲೆ ವೀಕು, ಆಮೇಲೆ ಟೈಮ್ಸು, ಇದೆಲ್ಲ ಇಂಗ್ಲೀಷ್ ಮ್ಯಾಗ್ಝಿನ್ ಬಂದಿದ್ದಾದಮೇಲೆ